ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ನಾವು ಕೆಲವೊಂದು ಸಲ ಮನೆ ಕಟ್ಟೋ ಟೈಮಲ್ಲಿ ಅಥವಾ ಬೇರೇನೋ ವರ್ಕ್ಗಳಿಗೆ ಪಿನೋನೆಕ್ಸ್ ಪೈಪ್ಗಳನ್ನು ತಂದಿರ್ತೀವಿ. ಕೆಲವೊಂದು ಸಲ ಅದು ಎಕ್ಸೆಸ್ ಆಗಿ ಉಳಿಯುತ್ತೆ, ಹಾಗೆ ಕೆಲವೊಂದು ಸಲ ಡ್ಯಾಮೇಜ್ ಆಗಿದ್ದು ಕೂಡ ಹಾಗೆಯೇ ಉಳಿದ್ಬಿಡುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿ ಕೆಲವೊಂದು ಪಾಟ್ಗಳಿಗೆಲ್ಲ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಸೊ ನಾವಿವತ್ತು ಆ ರೀತಿಯಾದ ಒಂದು 2-3 ಐಡಿಯಾಸನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ನಾನಿಲ್ಲೊಂದು ಬ್ಲ್ಯಾಕ್ ಮಾರ್ಕರನ್ನು ತೊಗೊಂಡು ವಾಟರ್ ಕ್ಯಾನ್ಗೆ ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ಲ್ಯಾಕ್ ಮಾರ್ಕರ್ ಇಲ್ಲ ಅಂದರೆ ಪೆನ್ಸಿಲ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಪೆನ್ನನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಕರೆಕ್ಟಾಗಿ ಈ ರೀತಿಯಾಗಿ ನಾವು ಮಾರ್ಕ್ ಹಾಕೋಬೇಕು, ಇಲ್ಲಾಂದರೆ ಕಟ್ ಮಾಡುವಾಗ ಮತ್ತೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮನೆಯಲ್ಲೇ ಸಿಗುವಂಥ ನೈಫನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕು. ನೆಕ್ಸ್ಟ್ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿರೋ ಪ್ಲೇಸಲ್ಲಿ ಕಟ್ ಮಾಡಬೇಕು. ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಪ್ರತಿ ಸಲವೂ ನಾವು ಇದನ್ನು ಕಾಯಿಸ್ಬಿಟ್ಟು ಮತ್ತೆ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕು. ಹಾಗೆಯೇ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಬ್ಲೇಡ್ ಇದ್ದರೆ ಅದರಿಂದನೂ ನೀವು ಕಟ್ ಮಾಡ್ಕೋಬೋದು. ಬಟ್ ಏನೂ ಕಾಸ್ಟ್ ಇಲ್ಲದೇ ಮಾರ್ಕೆಟಿಂದ ಯಾವುದು ವಸ್ತುಗಳನ್ನು ತರದೇ ನಾವು ಕಟ್ ಮಾಡ್ಕೋಬೋದು. ನೋಡಿ, ಇದನ್ನು ಇವಾಗ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಸುಲಭವಾಗುತ್ತೆ ಕಟ್ ಮಾಡೋಕ್ಕೆ. ನೆಕ್ಸ್ಟ್ PVC ಪೈಪನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಡೆ ಮಾರ್ಕನ್ನು ಮಾಡ್ಕೊಳ್ತೀನಿ. 2 ಕಡೆ ಮಾರ್ಕ್ ಮಾಡಿಕೊಂಡ್ರೆ 3 ಪೀಸ್ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಸೇಮ್ ಪ್ರೊಸೆಸ್, ಬರ್ನ್ ಮಾಡಿಬಿಟ್ಟು ನೈಫನ್ನು ಗ್ಯಾಸ್ ಸ್ಟೌವಿಂದ ನೆಕ್ಸ್ಟ್ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು. ಸೊ ಇದು ಕೂಡ ಕರೆಕ್ಟಾಗಿ ಕಟ್ ಆಗಿದೆ. ಹಾಗೆಯೇ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎನರ್ಜಿ ಬೇಕು ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಕಟ್ ಮಾಡಿದ ವಾಟರ್ ಕ್ಯಾನಲ್ಲಿ ಮಣ್ಣನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಇದ್ರ ಮೇಲೆ ಇನ್ನೂ ಸ್ವಲ್ಪ ಬೇರೆ ಮಣ್ಣಿನ ಕೋಟನ್ನು ಹಾಕೊಳ್ತಾ ಇದ್ದೀನಿ, ರೇತಿಯನ್ನು. ನೆಕ್ಸ್ಟ್ 3 ಪೈಪ್ ಇದೆ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಲ್ರೆಡಿ. ಸೊ ಒಂದು ದೊಡ್ಡದು, ಒಂದು ಮೀಡಿಯಮ್ ಸೈಜ್, ಹಾಗೆ ಒಂದು ಚಿಕ್ಕದಾಗಿರೋದು. ನಿಮ್ಮ ಹತ್ರ ಅಗಲವಾಗಿರೋ ಪಾಟ್ಗಳೇನಾರು ಇದ್ದರೆ ಅದರಲ್ಲೂ ಕೂಡ ನೀವು ಈ ರೀತಿಯಾಗಿ ಹಾಕೋಬೋದು. ನೆಕ್ಸ್ಟ್ ನಾನು ನೋಡಿ ಇದ್ರ ಒಳಗೆ ಮನಿ ಪ್ಲ್ಯಾಂಟನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಬಾರೀಕಾಗಿ ಇದೆ ಅಲ್ವಾ. ಸೊ ಅದಕ್ಕೆ ಮನಿ ಪ್ಲ್ಯಾಂಟ್ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದ್ರ ಒಳಗಿಂದ. ನೆಕ್ಸ್ಟ್ ಇದ್ರ ಮೇಲೆ ನಾನು ಸ್ಟೋನ್ಗಳನ್ನು ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಕಲರ್ ಸ್ಟೋನ್ಗಳಿದ್ದರೆ ಅಥವಾ ಚಿಪ್ಪೆ ಏನಾದರೂ ಇದ್ದರೆ ಅದನ್ನು ಹಾಕಿ ನೀವು ಡೆಕೋರೇಟನ್ನು ಮಾಡ್ಕೋಬೋದು. ಸೊ ಇವಾಗ ಇದರ ಮೇಲಿಂದ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ಕೊಳ್ಳಿ. ಸೊ ಸ್ಪ್ರೇ ಮಾಡೋದು ಇಲ್ಲ ಅಂದರೆ ನೀವು ನಾರ್ಮಲಾಗಿ ಗ್ಲಾಸಿಂದ ನೀರನ್ನು ಇದರೊಳಗೆ ಹಾಕೋಬೋದು. ಸೊ ನೋಡಿ, ಇದಿಷ್ಟೇ, ಯಾವುದೇ ಖರ್ಚು ಇಲ್ಲದೇ ಸಿಂಪಲ್ಲಾಗಿ ಕಾಣಿಸ್ತಾ ಇದ್ರೂ ಕೂಡ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ನೆಕ್ಸ್ಟ್ ನಾನು ಇನ್ನೊಂದು ಬೇಸನನ್ನು ತೊಗೊಂಡಿದ್ದೀನಿ, ಅದರೊಳಗೆ ಫುಲ್ ಮಣ್ಣು ಹಾಕೊಂಡಿದ್ದೀನಿ. ಹಾಗೆಯೇ ಕಟ್ ಮಾಡಿದಂತಹ PVC ಪೈಪನ್ನು ಹಾಕಬೇಕು. ಇದು ಕೂಡ ಅಷ್ಟೇ, ಒಂದು ದೊಡ್ಡದು, ಹಾಗೆಯೇ ಇನ್ನೊಂದು ಮೀಡಿಯಮ್ ಸೈಜು, ಇನ್ನೊಂದು ಚಿಕ್ಕ ಸೈಜು, ಈ ರೀತಿಯಾಗಿ 3 ಹಾಕೊಳ್ಳಿ. ನಾನಿಲ್ಲಿ ಒಂದೊಂದು ಪೈಪಲ್ಲೂ ಕೂಡ ಒಂದೊಂದು ರೀತಿಯಾದ ಗಿಡವನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ರೀತಿಯಾದ ಗಿಡಗಳಿದೆ ಅಂದರೆ ಪಾಟಲ್ಲಿ ಬೆಳೆಯುವಂಥ ಗಿಡಗಳು ನೀವು ಆರಾಮಾಗಿ ಹಾಕೋಬೋದು. ಹಾಗೆಯೇ ಇದು PVC ಪೈಪ್ಗಳು ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ನಾನು ಇದರಲ್ಲಿ ಇನ್ನೊಂದು ಹೂವಿನ ಗಿಡವನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಪಾಟಲ್ಲೂ ಕೂಡ ಅಷ್ಟೇ ಇನ್ನೊಂದು ಹೂವಿನ ಗಿಡವನ್ನು ಹಾಕೊಳ್ತಾ ಇದ್ದೀನಿ. ನಿಮಗೇನಾದರೂ ಪೈಪ್ಗಳು ಕಲರ್ಫುಲ್ಲಾಗಿ ಕಾಣಬೇಕು ಅಂದರೆ ನೀವು ಪೇಂಟನ್ನು ಸಹ ಹಾಕೋಬೋದು. ಸೊ ನೆಕ್ಸ್ಟ್ ಇದಕ್ಕೂ ಸೇಮ್ ಸ್ವಲ್ಪ ಮಣ್ಣನ್ನು ಹಾಕಿ ಆಮೇಲೆ ಸ್ವಲ್ಪ ಕಲ್ಲನ್ನು ಹಾಕಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೂ ಸಹ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡೋಣ. ನಿಮಗೇನಾದರೂ ಇನ್ನೂ ಚೆನ್ನಾಗಿರೋ ಐಡಿಯಾಸ್ಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿಯಾದ ನಿಮಗೆ ಐಡಿಯಾಸ್ಗಳು ಗೊತ್ತು ಅಂತ. ನೋಡಿ, ಇದು ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಹಾಗೆಯೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ವಾಟರ್ ಕ್ಯಾನಲ್ಲಿ ಸೇಮ್ ಅದೇ ರೀತಿಯಾಗಿ ಮಣ್ಣನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಮಿಡ್ಲಲ್ಲಿ ಪೈಪನ್ನು ಹಾಕೋಬೇಕು. ಇದು ಸಿಂಗಲ್ ಆಗಿ ಮಾಡೋದು, ಬಟ್ ಸಿಂಪಲ್ ಆಗಿ ಕಾಣುತ್ತೆ. ಹಾಗೆಯೇ ನೆಕ್ಸ್ಟ್ ಈ ರೀತಿಯಾಗಿ ಗಿಡವನ್ನು ಹಾಕೊಂಡ್ರೆ ಆಯಿತು. ಹಾಗೆಯೇ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ಕೋಬೇಕು. ನೋಡಿ, ಇದು ಕೂಡ ಸಿಂಗಲ್ ಪೈಪಿಂದ ಮಾಡಿದರೂ ಕೂಡ ಸಿಂಪಲ್ ಆಗಿದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಯಾವುದೇ ರೀತಿಯ ಕಾಸ್ಟ್ ಇಲ್ಲದೇ ಮಾಡ್ಕೋಬೋದು. ಅದೇ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಕಲ್ಲುಗಳಂತೂ ಸಿಕ್ಕೇ ಸಿಗುತ್ತೆ, ಹಾಗೆಯೇ ಮಣ್ಣಂತೂ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಈ ರೀತಿಯಾದ ವಾಟರ್ ಕ್ಯಾನ್ಗಳಿರ್ಬೋದು ಅಥವಾ ಪೈಪ್ಗಳಿದ್ರೆ ನಾವು ಆರಾಮಾಗಿ ಯೂಸ್ ಮಾಡಿ ಮಾಡ್ಬೋದು. ಸೊ ನೋಡಿದ್ರಲ್ವ, ಇಷ್ಟೇ, ತುಂಬ ಸುಲಭವಾಗಿ ಹಾಗೆಯೇ ತುಂಬ ಈಸಿಯಾಗಿ ಮಾಡ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.